ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರ್. ಸೊ ನಾನು ಇಲ್ಲಿ ತನಕ ನಿನ್ನೆ ದಿವಸ ದಶಮಾಂಶ ಮತ್ತು ಸಂಖ್ಯೆಗಳು ಅಂದ್ರೆ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದೆ. ಟುಡೇ ಐ ವಿಲ್ ಡಿಸ್ಕಸ್ ವಿತ್ ಮಲ್ಟಿಪ್ಲಿಕೇಶನ್ಸ್ ಆಫ್ ಡೆಸಿಮಲ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸಹ ಇಲ್ಲಿ ಡೆಸಿಮಲ್ಸ್ ಬಂತು ಅಂದ್ರೆ ಮಲ್ಟಿಪ್ಲಿಕೇಶನ್ ತಪ್ಪು ಮಾಡ್ತಾರೆ. ಆ ತಪ್ಪು ಇಲ್ಲಿ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ಅದನ್ನ ಎಷ್ಟು ನನಗೆ ಸಾಧ್ಯತೆ ಇದೆಯೋ ಅಷ್ಟು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ನೋಡೋಣ ಈಗ 2.48 into 5.36. ಸೊ ನೋಡ್ರಿ, ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಆಸ್ ಯೂಶುವಲ್. ಡೆಸಿಮಲ್ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋದು ಲಾಸ್ಟಿಗೆ ಯೋಚನೆ ಮಾಡೋಣ. ಮಲ್ಟಿಪ್ಲಿಕೇಶನ್ ನ ಆಸ್ ಯೂಶುವಲ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ನಂಬರ್ ನ ಮಾರ್ಕ್ ಮಾಡ್ರಿ. ಫಸ್ಟ್ ನಂಬರ್ ಮಾರ್ಕ್ ಮಾಡಿದಾಗ ಏನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ರಿ. 6 8 48. ಓಕೆ, 48 ಗೆ 8 ಬರ್ದೆ, 4 ಉಳಿತು. 6 4 24. 24 ಗೆ ಇಲ್ಲಿ 4 ಬರ್ದೆ, 28 ಬಂತು. 8 ಇಲ್ಲಿ ಬರ್ದೆ. ಓಕೆ, 6 2 12. ಆ 12 ಇಲ್ಲಿ ಬರ್ದೆ, 14 ಬಂತು. ಇಟ್ ಈಸ್ ದ ಆನ್ಸರ್. ಸೊ ಫಸ್ಟ್ ನಂಬರ್ ನ ಆಸ್ ಯೂಶುವಲ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಯು ರೈಟ್ 1 0 ಫಸ್ಟ್. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಸೆಕೆಂಡ್ ನಂಬರ್ ಅಂತ ನೀವು ಮಾರ್ಕ್ ಮಾಡಿದ ತಕ್ಷಣ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸೊ ಫಸ್ಟ್ ಒಂದು 0 ಬರೀಬೇಕು. ಫಸ್ಟ್ ಒಂದು 0 ಬರೀರಿ. ಓಕೆ, ಈಗ ನೋಡ್ರಿ 3 8 24. 24 ಅಲ್ಲಿ 4 ಬರೀರಿ. ನೆಕ್ಸ್ಟ್ 3 4 12 ಇಲ್ಲಿ ಬರೀರಿ. ಅಲ್ಲಿಗೆ 14 ಆಯ್ತು. 14 ಅಲ್ಲಿ 4 ಇಲ್ಲಿ ಬರೀರಿ, ಉಳಿತು. 3 2 6. 6 ಪ್ಲಸ್ 1 7. ಈಗ ಇಲ್ಲಿ ಬರ್ರಿ. ಸೊ ಇಲ್ಲಿಗೆ ಒಂದು ಪ್ರೊಸೆಸ್ ಮುಗಿತು. ಸೊ ನಮ್ದು ಇನ್ನು ಮಲ್ಟಿಪ್ಲಿಕೇಶನ್ ಮುಗ್ದಿಲ್ಲ, ಎಲ್ಲಾ ಡಿಜಿಟ್ಸ್ ಇಂದನು ಮಲ್ಟಿಪ್ಲೈ ಮಾಡಿಲ್ಲ. ಸೊ ಈಗ ಮತ್ತೊಂದು ಥರ್ಡ್ ಡಿಜಿಟ್ ಇದೆ. ಥರ್ಡ್ ಡಿಜಿಟ್ ಈಗ ನೀವು ಅದನ್ನ ಥರ್ಡ್ ಅಂತ ಮಾರ್ಕ್ ಮಾಡಿದ್ಮೇಲೆ ಮಲ್ಟಿಪ್ಲೈ ಮಾಡೋದಕ್ಕಿಂತ ಮೊದಲು ಯು ರೈಟ್ 2 zeros ಫಸ್ಟ್. ಥರ್ಡ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ 2 zeros ಬರಿಬೇಕು. ನಂತರ ಥರ್ಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಬೇಕು. 5 8 40. 40 ಗೆ 0 ಬರ್ದೆ. 5 4 20. 24. ಓಕೆ, 5 2 10. 10 plus 2 12. So now it is 12 ಆಯ್ತು. ಸೊ ನೋಡ್ರಿ, ಥರ್ಡ್ ನಂಬರ್ ಇಂದ ಬರ್ದ ತಕ್ಷಣ 2 zeros ಬರಿಬೇಕು. ಆಮೇಲೆ ಸ್ಟಾರ್ಟ್ ಮಾಡಬೇಕು. 5 8 40. 40 ಗೆ 0, 4 ಉಳಿತು. 5 4 20. 20 plus 4 24 ಗೆ 4. ಓಕೆ, 5 2 10. 10 plus 2 12. ಓಕೆ, ಸೊ now multiplication is completed. ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾವೀಗ ಆಡ್ ಮಾಡೋಣ. 8 12 4 plus 4 8 plus 1 9 7 1 plus 7 8 plus 4 12 3 1. ಸೊ ನಾವು ಆಸ್ ಯೂಶುವಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಡೆಸಿಮಲ್ ಪಾಯಿಂಟ್ಸ್ ಅನ್ನ ಇಡಬೇಕೀಗ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 1 2. ಇಲ್ಲಿ ಎಷ್ಟಿದಾವೆ? 1 2. ಟೋಟಲಿ 4 ಡಿಜಿಟ್ಸ್ ಇದಾವೆ ಡೆಸಿಮಲ್ ಪಾಯಿಂಟ್ ಇಂದ ಆ ಕಡೆಗೆ. ನಾವು ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು, ಈ ಕಡೆಯಿಂದ ಬರಿಬೇಕು. 1 2 3 4. ಇಟ್ ಇಸ್ ದ ಆನ್ಸರ್. ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್ ಇಸ್ ಸೇಮ್. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಹಂಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ 1 0 ಕೆಳಗೆ ಬರ್ದ್ ಬಿಡ್ಬೇಕು. ಥರ್ಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ 2 zeros ಬರೀರಿ. ಮುಂದೆ ನಿಮಗೆ ಪ್ರೊಸೆಸ್ ಏನಂತ ನಾನು ಆಮೇಲೆ ಹೇಳ್ತೀನಿ. ಈಗ ನಿಮ್ಗೆ ಅದು ಬೇಡ, ಒಂದಿಷ್ಟು ಕಲೀರಿ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್. ಸೊ ನೋಡೋಣ ನೆಕ್ಸ್ಟ್. 1.14 into 1.2. 1.14 into 1.2. ಸೊ ಈಗ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ವಿ. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರೆಯಂಗಿಲ್ಲ. ಸೊ ಈಗ
2 4 8, 2 1 2. ಈಗ ಸೆಕೆಂಡ್ ನಂಬರ್ ಅಂತ ಮಲ್ಟಿಪ್ಲೈ ಮಾರ್ಕ್ ಮಾಡಿದ ತಕ್ಷಣ ಯು ರೈಟ್ 1 0. ನಾನು ಹೇಳಿದ್ದೀನಿ ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ 1 0 ಬರಿಬೇಕು. ನಂತರ ಸೆಕೆಂಡ್ ನಂಬರ್ ಯಾವುದು 1, ಅದರಿಂದ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 4 4, 1 ಇಂಟು 1 1, 8 6 1. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 ಡಿಜಿಟ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 ಡಿಜಿಟ್. ಟೋಟಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ? 2 ಡಿಜಿಟ್ಸ್ ಇದಾವೆ. ಅಲ್ಲಿಗೆ 1 2. ನಾವು ಈಗ ಡೆಸಿಮಲ್ ಪಾಯಿಂಟ್ ಬರಿಬೇಕಾದ್ರೆ ಈ ಕಡೆಯಿಂದ ಬರಬೇಕು. 1 2, 1.68. ಇಟ್ ಇಸ್ ದ ಮಲ್ಟಿಪ್ಲಿಕೇಶನ್. ಡೌಟ್ ಇದ್ರೆ ಕೇಳ್ರಿ. ಡೆಸಿಮಲ್ ಮಲ್ಟಿಪ್ಲಿಕೇಶನ್ಸ್ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಸೇಮ್. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇರೋದ್ರಿಂದ ಏನ್ಸ್ಬಿಟ್ಟು ಕೌಂಟ್ ಮಾಡಿ ಬರೀತೀವಿ ಅಷ್ಟೇ. ಸೊ ಡೌಟ್ಸ್ ಏನಿಲ್ಲ ಅನ್ಕೊಂಡಿದ್ದೀನಿ ನಾನೀಗ. ಓಕೆ, ಈಗ $3.56 into 2.09. ನೋಡ್ರಿ, ಎಲ್ಲ ತರದ ಪ್ರಾಬ್ಲಮ್ಸ್ ಮಾಡಿ ಕಲಿಬೇಕು ನೀವು. ಸೊ ಈಗ 3.56 into 2.09. ಸೊ ಆ ಕಡೆಯಿಂದ ಮಲ್ಟಿಪ್ಲೈ ಮಾಡ್ಬೇಕು. ಈಗ ನಾನು ಫಸ್ಟ್ ಮಾರ್ಕ್ ಮಾಡ್ತೀನಿ 9ಗೆ 1 ಅಂತ. 1 ಅಂತ ಮಾರ್ಕ್ ಮಾಡಿದಾಗ ಏನು ಸಮಸ್ಯೆ ಇಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬಹುದು. 9 6 54. 54 ಅಲ್ಲಿ 4 ಇಲ್ಲಿ ಇಡ್ರಿ, 5 ಅಲ್ಲಿ ಇಡ್ಕೊಳ್ರಿ. 9 5 45. 45 ಪ್ಲಸ್ 5 50. 15 ಅಲ್ಲಿ 0 ಮಾರ್ಕ್ ಮಾಡ್ರಿ, 0 ಇಲ್ಲಿ ಬರೀರಿ. ಓಕೆ. 9 3 27. 27 ಪ್ಲಸ್ 5 32. ಸೊ 32 ನ ಇಲ್ಲಿ ಬರದ್ರಿ. ಸೊ ಅಲ್ಲಿಗೆ ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಕಂಪ್ಲೀಟೆಡ್. ಸೊ ಈಗ ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ, ಸೆಕೆಂಡ್ ನಂಬರ್ ಅಂತ ಯಾವ್ದು ಮಾರ್ಕ್ ಮಾಡಿದ್ರಿ? 0. ಸೆಕೆಂಡ್ ನಂಬರ್ ಅಂತ ಮಾರ್ಕ್ 0 ಆಗಿರ್ಬೋದು, ಏನಾಗಿದೆ. ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ 1 0 ಇಲ್ಲಿ ಬರೀಬೇಕು ಅಂತ ತಲೆ ಒಳಗೆ ಹೇಳಿದ್ದೀನಿ ನಾನೀಗ. ಈಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. 0 ಇಂಟು 6 0, 0 ಇಂಟು 5 0, 0 ಇಂಟು 3 0. ಓಕೆ. ನೆಕ್ಸ್ಟ್ ಇದನ್ನ ಥರ್ಡ್ ಅಂತ ಮಾರ್ಕ್ ಮಾಡಿದ್ವಿ. ಥರ್ಡ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಎಷ್ಟು ಜೀರೋಸ್ ಬರಿಬೇಕು ಕೆಳಗಿಲ್ಲಿ? 2 ಜೀರೋಸ್ ಬರಿಬೇಕು. ಓಕೆ. 2 6 12. 12 ಅಲ್ಲಿ 2 ಇಲ್ಲಿ ಬರದ್ರಿ. 2 5 10. 11 ಆಯ್ತು. ಅದರಲ್ಲಿ 1 ಮಾರ್ಕ್ ಮಾಡಿ ಹೋಯ್ತು. 2 3 6. 6 ಅನ್ನು ಇಲ್ಲಿ ಬರೀರಿ. 7 ಆಯ್ತು. 4 0 4 4 7. It is the answer. It is the multiplication process. ಬಟ್ ನಮ್ಮ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ. ಯಾಕೆಂದ್ರೆ ಈ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಏನ್ ಮಾಡ್ಬೇಕು ಈಗ? ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ ಯೋಚನೆ ಮಾಡಿ. 1 2. ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 2. ಟೋಟಲಿ 4. ಟೋಟಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟಿದಾವೆ? 4 ಡಿಜಿಟ್ಸ್ ಇದಾವೆ. ಆ 4 ಡಿಜಿಟ್ಸ್ ಆದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ಸ್ ಬರಿಬೇಕು. ಈಗ ನಾವು ಡೆಸಿಮಲ್ ಪಾಯಿಂಟ್ ಬರಿಬೇಕಾದ್ರೆ ಈ ಕಡೆಯಿಂದ ಎಣ್ಸ್ಕೊಂಡ್ ಬರ್ಬೇಕು. 1 2 3 4. 1 2 3 4. ದಿಸ್ ಇಸ್ ದಿ ಆನ್ಸರ್. ಇದು ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಯಾರಿಗೆ ಪಕ್ಕಾ ಬರುತ್ತಲ್ಲ ಅವರೆಲ್ಲರೂ ಚೆನ್ನಾಗಿ ಕಲಿತಾರೆ. ಸೊ ಯಾಕಂದ್ರೆ ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಬಹಳ ಕಡೆ ಬರುತ್ತೆ, ಅಲ್ಲಿ ಹುಡುಗರು ಎಲ್ಲಿ ಬೇಕಲ್ಲಿ ಪಾಯಿಂಟ್ ಇಡ್ತೀವಿ. ಈಗ ಪಾಪರ ಕಲೀರಿ ನೀವು. ಏನ್ ಡೌಟ್ ಇದೆ ಕೇಳ್ರಿ, ಹೇಳ್ಕೊಡೋಣ. ನೋಡೋಣ ಇನ್ನೊಂದು. 0.005 into 0.006. ನೋಡ್ರಿ ಎಂತ ಪ್ರಾಬ್ಲಮ್ಸ್ ಕೊಟ್ರು ಮಾಡ್ಬೇಕು. ಸೊ ಫಸ್ಟ್ ನಂಬರ್ ಮಾರ್ಕ್ ಮಾಡಿದೆ. ಓಕೆ. 6 30 0
ಇಲ್ಲಿಟ್ಟೆ, 6 0ಗೆ 0 ಇಲ್ಲಿಟ್ಟೆ, 3 ಬಂತು, 3, 6 0ಗೆ 0, 6 0ಗೆ 0. ಓಕೆ, ಫಸ್ಟ್ ನಂಬರ್ ಇಸ್ ಕಂಪ್ಲೀಟೆಡ್. ಈಗ ಸೆಕೆಂಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ 1 0 ಫಸ್ಟ್ ಬರ್ದ್ ಬಿಡ್ರಿ. 1 0 ಫಸ್ಟ್ ಬರ್ದಾದ್ಮೇಲೆ ಈ 0 ಇಂದ ಇದು ಮಲ್ಟಿಪ್ಲೈ ಮಾಡಿ. 0 ಇಂಟು 5 0, 0 ಇಂಟು 0 0, 0 ಇಂಟು 0 0, 0 ಇಂಟು 0 0. ಸೊ ನೆಕ್ಸ್ಟ್ ನಮ್ದಿನ್ನು ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಮುಗ್ದಿಲ್ಲ. ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಥರ್ಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಎಷ್ಟು ಜೀರೋಸ್ ಬರಿಬೇಕು? 2 zeros ಬರಿಬೇಕು. 1 2. ಈಗ 0 ಇಂಟು 5 0, 0 ಇಂಟು 0 0, 0 ಇಂಟು 0 0, 0 ಇಂಟು 0 0. ಓಕೆ, ಫೋರ್ತ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕೀಗ. ಫೋರ್ತ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಜೀರೋಸ್ ಬರಿಬೇಕು? ಫೋರ್ತ್ ನಂಬರ್ ಅಂದ್ರೆ ಅದಕ್ಕಿಂತ ಒಂದ್ ಕಡಿಮೆ 0, 3 zeros ಬರಿಬೇಕು. 1 2 3. ಈಗ 0 ಇಂಟು 5 0, 0 ಇಂಟು 0 0, 0 ಇಂಟು 0 0, 0 ಇಂಟು 0 0. It is the answer. 0 3 0 0 0 0 0. ಈಗ ನೋಡ್ರಿ, ನಾವು ಡೆಸಿಮಲ್ ಪಾಯಿಂಟ್ಸ್ ಇಡಬೇಕು. ಈಗ ನೋಡ್ರಿ ಎಷ್ಟು ಈಸಿ ಇದೆ, ನಾನು ಹೇಳ್ತೀನಿ ಕೇಳ್ರಿ. ಫಸ್ಟ್ ಡಿಜಿಟ್ ಮಾರ್ಕ್ ಮಾಡಿದ್ಮೇಲೆ ಏನು ಬರೆಯಂಗಿಲ್ಲ. ಸೆಕೆಂಡ್ ಡಿಜಿಟ್ ಮಾರ್ಕ್ ಮಾಡಿದ ತಕ್ಷಣ 1 0 ಬರೆಯಬೇಕು. ಥರ್ಡ್ ಡಿಜಿಟ್ ಮಾರ್ಕ್ ಮಾಡಿದ ತಕ್ಷಣ 2 zeros ಬರೀಬೇಕು. ಫೋರ್ತ್ ಡಿಜಿಟ್ ಮಾರ್ಕ್ ಮಾಡಿದ ತಕ್ಷಣ 3 zeros. ಮಾಮೂಲಿ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಈಗ ನೋಡ್ರಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 2 3, 1 2 3, ಟೋಟಲಿ 6 ಡಿಜಿಟ್ಸ್ ಇದಾವೆ. ಸೊ 6 ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 6 ಅಂದ್ರೆ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 6 ಡಿಜಿಟ್ಸ್ ಇದಾವೆ. ನಾವೀಗ 6 ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರೀಬೇಕು. 1 2 3 4 5 6, 1 2 3 4 5 6. ಎಷ್ಟು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಬರೀಬೇಕೀಗ. ಅಲ್ಲಿ ಬರೆಯಕ್ಕೆ ಎಡವಟ್ಟಿತ್ತು, ಅದಕ್ಕೋಸ್ಕರ 6 ಡಿಜಿಟ್. 1 2 3, 1 2 3, ಟೋಟಲ್ 6 ಡಿಜಿಟ್ಸ್. 1 2 3 4 5 6. ದಿಸ್ ಈಸ್ ದ ಆನ್ಸರ್. ನೋಡ್ರಿ ಎಷ್ಟು ಈಸಿ ಇದೆ. ಯಾವುದು ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಕಷ್ಟ ಇಲ್ಲ. ಆದ್ರೆ ನಿಮಗೆ ಪ್ರಾಪರ್ ಆಗಿ ಕಲಿಬೇಕು. ಪ್ರಾಪರ್ ಆಗಿ ಕಲಿಬೇಕು ಅಂದ್ರೆ ವರ್ಕ್ ಮಾಡಬೇಕು. ಯಾವಾಗ ನೀವು ಪ್ರಾಪರ್ ಆಗಿ ವರ್ಕ್ ಮಾಡ್ತಿಲ್ಲ ಅವಾಗ ನಿಮ್ಗೆ ಚೆನ್ನಾಗಿ. ಸೊ ನೋಡೋಣ, ಇನ್ನೊಂದು ನೋಡೋಣ. ಸೊ ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ MBPL 74 ನ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲಾ ವಿಡಿಯೋಗಳು ನೀವು ನೋಡಿದ್ದೇ ನಿಜ ಆಗಿದ್ದಲ್ಲಿ, ಇದು ನಿಮ್ಗೆ ಅನುಕೂಲ ಆಗಿದೆ ಅನ್ಸಿದ್ರೆ ಬೇರೆಯವರಿಗೆ, ನಿಮ್ಮ ನೆಂಟರಿಸ್ಟಿಗೆ, ಸಂಬಂಧಿಕರ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದಿತ್ತು ಅಂದ್ರೆ ನಿಜವಾಗ್ಲೂ ಶೇರ್ ಮಾಡಿ. ಅವ್ರು ಕಲ್ತ್ ಬಿಟ್ರೆ ನಿಮಗೂ ಒಂದು ಆಶೀರ್ವಾದ, ನನಗೂ ಒಂದು ಆಶೀರ್ವಾದ. ನಾನ್ ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಆಲೋಚನೆ ಇದೆ. ಇದು ಕೂಡಿ ಇಡೋದಲ್ಲ, ವಿದ್ಯೆಯನ್ನ ಹಂಚಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ನನಗಿರ್ಬೇಕು. ಈ ಕ್ಲಾಸಸ್ ಅನ್ನ ನೀವೆಲ್ಲ ಕಡೆಗೂ ಶೇರ್ ಮಾಡಿ, ಅವ್ರು ಕಲೀಲಿ. ಅವ್ರ ಮಕ್ಕಳು ಬುದ್ಧಿವಂತ ಆದ್ರೆ ನಮ್ಗೆ ಅದೇ ಖುಷಿ ಪಡೋಂತ ವಿಚಾರ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 8.88 into 11.2. 8.88 into 11.2. ಸೊ ನೋಡ್ರಿ, ಈಗ ಫಸ್ಟ್ ನಂಬರ್ನ ಮಾರ್ಕ್ ಮಾಡಿದ್ರಿ. ಓಕೆ,
ಫಸ್ಟ್ ನಂಬರ್ ನ ಮಾರ್ಕ್ ಮಾಡಿದ ತಕ್ಷಣ ಏನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. 2 8 16, 16 ಗೆ 6 ಇಲ್ಲಿ ಬರ್ದ್ರಿ. ಅಗೇನ್ 2 8 16, 16 ಪ್ಲಸ್ 1 17, 17 ಇಲ್ಲಿ ಬರ್ದ್ರಿ. 1 ಉಳಿತು. 2 8 16, 17. So now it is 17. ಕ್ಲಿಯರ್ ಆಯ್ತು, ಫಸ್ಟ್ ನಂಬರ್ ಕಂಪ್ಲೀಟ್ ಆಯ್ತು. ಸೊ ಈಗ ಫಸ್ಟ್ ನಂಬರ್ ಕಂಪ್ಲೀಟ್ ಆದ್ಮೇಲೆ ಈಗ ಏನ್ ಮಾಡ್ಬೇಕು, ಈಗ ಸೆಕೆಂಡ್ ನಂಬರ್ ಮಾರ್ಕ್ ಮಾಡಬೇಕು. ಸೊ ಸೆಕೆಂಡ್ ನಂಬರ್ ಮಾರ್ಕ್ ಮಾಡೋಣ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಏನ್ ಮಾಡಬೇಕು ಅಂತ ಹೇಳಿದೀನಿ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಕೆಳಗೆ ಇಲ್ಲೊಂದು 0 ಬರೀಬೇಕು. ಈಗ ಸೆಕೆಂಡ್ ನಂಬರ್ ಕೆಳಗೆ ಯಾವ ನಂಬರ್ ಇದೆ, 1 ಇಂದ ಸ್ಟಾರ್ಟ್ ಮಾಡಬೇಕು. 1 8 8, 1 8 8, 1 8 8. ಆಯ್ತು. ಈಗ ಅಗೈನ್ ಥರ್ಡ್ ನಂಬರ್ ಮಾರ್ಕ್ ಮಾಡ್ತೀವಿ. ಥರ್ಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಎಷ್ಟು ಜೀರೋಸ್ ಬರಿಬೇಕು, 2 zeros ಬರಿಬೇಕು. 1 2. ಈ ಮಾರ್ಕ್ ಮಾಡಿದ ತಕ್ಷಣ ಥರ್ಡ್ ನಂಬರ್, ಥರ್ಡ್ ಅಂತ ಕೆಳಗೆ ಯಾವ ನಂಬರ್ ಇದೆ 1, ಅದರಿಂದ ಮಲ್ಟಿಪ್ಲೈ ಮಾಡ್ರಿ. 1 8 8, 1 8 8, 1 8 8, 6 15 15 24 24 16 19 9. It is the answer. Answer ಇಷ್ಟ. 16 17 ಆನ್ಸರ್ ಇಷ್ಟೇನಾ? ಇಷ್ಟೇನಾ? ಕ್ಲಿಯರ್ ಆಗಿ ಹೇಳಿ. ನಾನು ಮಾಡಿರೋದು ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್ ಕಂಪ್ಲೀಟ್ ಸರ್. ಬಟ್ ಇಲ್ಲಿ ನಾವು ಮಾಡ್ತಾ ಇರೋದು ಯಾವ್ದು ಸರ್, ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್. ಸೊ ಡೆಸಿಮಲ್ ಪಾಯಿಂಟ್ ಇಟ್ರೆ ನಮ್ದು ಪ್ರಾಬ್ಲಮ್ ಕಂಪ್ಲೀಟ್. ಸೊ ಡೆಸಿಮಲ್ ಪಾಯಿಂಟ್ಸ್ ಎಷ್ಟಿದೆ, ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 1 2, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 1, ಟೋಟಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ಡಿಜಿಟ್ಸ್ ಇದಾವೆ. ನಾವೀಗ 3 ಡಿಜಿಟ್ಸ್ ನೆನ್ಸ್ಕೊಂಡ್ ಬರ್ಬೇಕು. ಈ ಕಡೆಯಿಂದ 1 2 3, ಅಲ್ಲಿಗೆ 99.456 ಅಂತ ಯಾರ ಪುಣ್ಯಾತ್ಮರು ಓದ್ಬಿಟ್ಟಿರಿ. ಯಾರು ಓದ್ತಾರೆ ಅಂದ್ರೆ, ಯಾರಿಗೆ ಮ್ಯಾಥಮೆಟಿಕ್ಸ್ ಬರಲ್ಲ, ಅವ್ರು ಓದಿರಲ್ಲ, ಅವರು 99.456 ಅಂತ ಓದ್ತಾರೆ. ಮ್ಯಾಥಮೆಟಿಕ್ಸ್ ಯಾರು ಕಲ್ತಿದಿರ್ಲ ಅವರು 99.456, 99.456 ಅಂತಾನೆ ಓದ್ಬೇಕು. ಇದು ಪ್ರೊಸೀಜರು. ಡೆಸಿಮಲ್ ಪಾಯಿಂಟ್ ಮುಂದೆ ಇರೋದನ್ನ ಟೋಟಲ್ ಸೇರ್ಸಿ ಹೇಳಕ್ ಬರಲ್ಲ. 456 ಅಂತ ಹೇಳಿದ್ರೆ ತಪ್ಪಾಗುತ್ತೆ. 99.456 ಅಂತಾನೆ ಓದ್ಬೇಕು. ಸೊ ಕ್ಲಿಯರಾ? ಡೌಟ್ಸ್ ಇದೆಯಾ? ನಿಮಗೆ ಕೇಳಿ ಯಾವ ಪ್ರಾಬ್ಲಮ್ ಕೇಳಿದ್ರು ನಾನು ಮಾಡಿಸ್ಕೊಡ್ತೀನಿ. ಸೊ ನೀವು ಕಲಿಬೇಕು ಏನನ್ನ, ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್. ನನ್ನ ಪ್ರಕಾರ ಪಕ್ಕ ಆಗಿದ್ದೀರಿ ಅನ್ಕೊಂಡಿದೀನಿ. ಪಕ್ಕ ಆಗ್ಬೇಕು ಅಂದ್ರೆ ನೀವು ಇದೇ ತರದ ಪ್ರಾಬ್ಲಮ್ಸ್ ಅನ್ನ ನೀವು ಬರ್ಕೋಬೇಕು. ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪೇರೆಂಟ್ಸ್ ಹತ್ರ ಆಡ್ಸ್ಕೋಬೇಕಪ್ಪ ಇನ್ನೊಂದೆರಡು ಪ್ರಾಬ್ಲಮ್ಸ್ ಹಾಕೊಡು ಅಂತ ಮಾಡಿದ್ರೆ ನೀವು ಪಕ್ಕ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಇಲ್ಲ ಅಂದ್ರೆ ಅಷ್ಟಕ್ಕೆ ಸೀಮಿತ ಆಗ್ಬಿಡ್ತೀರಿ. ಸೊ ನೋಡ್ರಿ, ನಾನು 10th ಕ್ಲಾಸ್ ಮಾಡ್ತೀನಿಲ್ಲ, ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಬಂದಾಗ ಅಲ್ಲಿ ನಿಲ್ತು, ಅಲ್ಲಿಗೆ ಮ್ಯಾಥಮೆಟಿಕ್ಸ್ ನಿಲ್ತು. ಯಾಕೆ ಹೇಳ್ರಿ? ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಬರಲ್ಲ. ಎಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತಿದೆ, ಸಂಖ್ಯಾಶಾಸ್ತ್ರ ಅಂತಿದೆ, ಅಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಡಿವಿಷನ್ ಬರಲ್ಲ, ಮಲ್ಟಿಪ್ಲಿಕೇಶನ್ ಬರಲ್ಲ. ಆ ಪ್ರಾಬ್ಲಮ್ಸ್ ಅಲ್ಲಿಗೆ ಬಿಟ್ರು 4 ಮಾರ್ಕ್ಸ್ ಹೋಯ್ತು. ಇದು ನಮ್ ಸಮಸ್ಯೆ ಎಲ್ಲಿದೆ ಅಂತಂದ್ರೆ, ನಾವು ಇಲ್ಲಿ ಪ್ರಾಪರ್ ಆಗಿ ಬೇಸಿಕ್ ಕಲಿತಾ ಹೋದ್ರೆ ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ನ ಕ್ಲಿಯರ್ ಆಗಿ ಕಲಿಬಹುದು. ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಏನ್ ಕಷ್ಟ ಇದೆ ಹೇಳ್ರಿ. ಮಾರ್ಕ್ ಮಾಡ್ತೀರಿ, ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ ತಕ್ಷಣ ಗುಣಿಸ್ತೀರಿ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ 1 0 ಬರೀತೀರಿ. ಸೆಕೆಂಡ್ ನಂಬರ್ ಇಂದ ಎಲ್ಲ ನಂಬರ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಥರ್ಡ್ ನಂಬರ್ ಅಂತ ಮಾರ್ಕ್ ಮಾಡ್ತೀರಿ, 2 0 ಬರೀತೀರಿ. ಥರ್ಡ್ ನಂಬರ್ ಅಂತ ಯಾರು ಮಾರ್ಕ್ ಮಾಡಿದ್ರೆ ಆ ನಂಬರ್ ಇಂದ ಎಷ್ಟು ಸಂಖ್ಯೆನ ಗುಣಿಸ್ತೀರಿ, ಆಡ್ ಮಾಡ್ತೀರಿ, ಡೆಸಿಮಲ್ ಪಾಯಿಂಟ್ ಬರೀತೀವಿ. ಏನ್ ಡೌಟ್ ಇದೆ? ಏನಿಲ್ಲ, ನಾವೇ ಡೌಟ್ ಸರ್ ಅಲ್ವಾ? ಸೊ ದಟ್ ಈಸ್ ರಾಂಗ್. ಸೊ ನೀವು ಕಲಿಲೇಬೇಕು. ಯಾಕೆಂದ್ರೆ ನೀವು ಕಲಿದೇ ಇದ್ರೆ ನೀವು ಏನ್ ಮಾಡ್ತೀರಿ ಹೇಳ್ರಿ? ಮ್ಯಾಥಮೆಟಿಕ್ಸ್ ಕಲಿಲೇಬೇಕು. ವಿತೌಟ್ ಮ್ಯಾಥಮೆಟಿಕ್ಸ್ ದರ್ ಇಸ್ ನೋ ಸಬ್ಜೆಕ್ಟ್ಸ್. ಆಯ್ತಲ್ಲ? ಸೊ ನೋಡೋಣ, ಇನ್ನೊಂದು ಪ್ರಾಬ್ಲಮ್ ನೋಡೋಣ.
13 ಇಂಟು 0.58 ಹಿಂಗ್ ಕೊಟ್ಬಿಟ್ಟಿರ್ತಾನೆ. 13 ಇಂಟು 0.58 13 ಇಂದನೂ ಮಲ್ಟಿಪ್ಲೈ ಮಾಡಬಹುದು, ನಮಗೆ ಡೆಸಿಮಲ್ ಇಂದಾನೆ ಮಲ್ಟಿಪ್ಲೈ ಮಾಡ್ಬೋದು ಸರ್. ಓಕೆ, ನೋಡೋಣ, ಒಂದನ್ನ ಮಾರ್ಕ್ ಮಾಡೋಣ. ಓಕೆ, 8 ಮೂರ್ಲೆ. ಸೊ ನಿನ್ನೆ ನಾನು ಆಲ್ರೆಡಿ ಪಾಯಿಂಟ್ ಇನ್ ಮಾಡ್ಸಿದ್ದೆ, ಬೇಡ ಡೆಸಿಮಲ್ ಇಲ್ಲಿ ತರದ್ ಬೇಡ ಅದನ್ನ, ಯಾಕಂದ್ರೆ ಅಲ್ಲಿ ನಂಬರ್ಸ್ ಅಂಡ್ ಡೆಸಿಮಲ್ಸ್ ಮಾಡ್ಸಿದ್ದೀನಿ. ಈಗ 1.3 ಇಂಟು 0.58 1.3 ಇಂಟು 0.58. ಸೊ ಈಗ ಫಸ್ಟ್ ನಂಬರ್ ಮಾರ್ಕ್ ಮಾಡಿದ್ರಿ. ಫಸ್ಟ್ ನಂಬರ್ ಯಾವುದು? 8. 8 ಇಂದ ಮಲ್ಟಿಪ್ಲೈ ಮಾಡಿದ್ರಿ. 8 3 24, 4 ಇಟ್ರಿ. ಓಕೆ, 8 1 8, 10. ಓಕೆ, ಸೆಕೆಂಡ್ ನಂಬರ್ನ ಮಾರ್ಕ್ ಮಾಡ್ತೀರಿ. ಸೆಕೆಂಡ್ ನಂಬರ್ನ ಮಾರ್ಕ್ ಮಾಡಿದ ತಕ್ಷಣ 1 0ನ ಬರ್ದ್ ಬಿಡ್ಬೇಕು. ಸೆಕೆಂಡ್ ನಂಬರ್ ಯಾವುದು? 5. 5 ಇಂದ 3 ಮಲ್ಟಿಪ್ಲೈ ಮಾಡ್ರಿ. 15. 5 ಇಡ್ರಿ. 1 ಉಳಿತು. 5 1 5. ಸೊ ಎಷ್ಟು ಬಂತು? 6 ಬಂತು. ನಮ್ಮ ಮಲ್ಟಿಪ್ಲಿಕೇಶನ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಥರ್ಡ್ ನಂಬರ್ನ ಮಾರ್ಕ್ ಮಾಡ್ರಿ. ಥರ್ಡ್ ನಂಬರ್ ಯಾವುದು? 0. ಥರ್ಡ್ ನಂಬರ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ 2 zeros ಹಾಕ್ಬೇಕು. ಹಾಕಿದ್ರಿ. ಈಗ 0 ಇಂಟು 3 0, 0 ಇಂಟು 1 0, 4 5 7 0. ಸೊ ನಮ್ಮ ಪ್ರಾಬ್ಲಮ್ ಪೂರ್ತಿ ಆಯ್ತಾ? ಇಲ್ಲ. ಸೊ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಗಿದ್ರೆ ಪೂರ್ತಿ ಆಗಿತ್ತು. ಈಗಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಡೆಸಿಮಲ್ ಪಾಯಿಂಟ್ಸ್ ಎಣಿಸ್ಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 ಡಿಜಿಟ್, ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 2 ಡಿಜಿಟ್ ಇದೆ. ಟೋಟಲಿ 3 ಡಿಜಿಟ್ಸ್. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ಡಿಜಿಟ್ಸ್ ಇದೆ. ಅದಕ್ಕೋಸ್ಕರ 3 ಡಿಜಿಟ್ಸ್ ಆದ್ಮೇಲೆ ಬರಿಬೇಕು. ಈ ಕಡೆಯಿಂದ ಎಣಿಸ್ಬೇಕು. 1 2 3. ನಾವು ಡೆಸಿಮಲ್ ಪಾಯಿಂಟ್ ಬರಿಬೇಕಾರೆ ಎಣಿಸ್ಬೇಕಾದ್ರೆ ಹೆಂಗ್ ಎಣಿಸ್ತೀವಿ? ಬರಿಬೇಕಾದ್ರೆ ಈ ಕಡೆಯಿಂದ ಎಣಿಸ್ ಬರ್ಬೇಕು. 1 2 3. 0.754. ನೋಡ್ರಿ ಎಷ್ಟು ಈಜಿ ಇದೆ. ಕಷ್ಟ ಎಲ್ಲಿದೆ ಹೇಳ್ರಿ? ಡೆಸಿಮಲ್ ಪಾಯಿಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದು ಯಾರಿಗಾರ ಡೌಟ್ ಇದೆಯಾ? ಸೊ ಕಷ್ಟ ಯಾವಾಗ ಆಗುತ್ತೆ ಅಂದ್ರೆ, ನೀವು ಅದ್ರ ಹತ್ರಕ್ಕೆ ಹೋಗದೆ ಇದ್ದಾಗ. ಸೊ ಮತ್ತೊಂದು ತೋರಿಸ್ತೀನಿ ಬೇಕಾದ್ರೆ. ನಾನು ಇನ್ನ 10 ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಪ್ರಾಕ್ಟೀಸ್ ಮಾಡಿಸ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ನೋಡ್ರಿ ಎಷ್ಟು ನಿಮ್ ಜೊತೆಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ನೋಡೋಣ. 1.01 ಇಂಟು 1.02 ಈ ತರದ ಪ್ರಾಬ್ಲಮ್ಸ್ ಬರೋದು. 1.01 ಇಂಟು 1.02. ಸೊ ಹೆಂಗೆ ಮಲ್ಟಿಪ್ಲೈ ಮಾಡೋದು ಸರ್? ವೆರಿ ಈಸಿ. ಸೊ ಅಗೈನ್ ಯು ಮಾರ್ಕ್ ಫಸ್ಟ್ ನಂಬರ್. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ, ಮಾರ್ಕ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡ್ರಿ. 2 ಇಂಟು 1 2, 2 ಇಂಟು 0 0, 2 ಇಂಟು 1 2. ಓಕೆ, ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದೆ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಒಂದು 0 ಬರ್ದೆ. ಈಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ. 0 ಇಂಟು 1 0, 0 ಇಂಟು 0 0, 0 ಇಂಟು 1 0. ಓಕೆ, ಮುಗಿತಾ? ಇಲ್ಲ. ಸೊ ಥರ್ಡ್ ನಂಬರ್ ಮಾರ್ಕ್ ಮಾಡಿದೆ. ಥರ್ಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಎಷ್ಟು ಜೀರೋಸ್ ಬರಿಬೇಕು? 1 2. ಈಗ ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ರೆ 1 ಇಂಟು 1 1, 1 ಇಂಟು 0 0, 1 ಇಂಟು 1 1. ಸೊ ನಾವು ರೈಟ್ 2 0 3 0 1. ಇದು ಮಲ್ಟಿಪ್ಲಿಕೇಶನ್. ಆಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಈಗ ಸೊ ನಾವೀಗ ಏನ್ ಬರಿಬೇಕೀಗ? ಡೆಸಿಮಲ್ ಪಾಯಿಂಟ್ ಬರಿಬೇಕು. ಇಲ್ಲಿ ಎಷ್ಟು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 1 2 ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 2 ಇದೆ. ಟೋಟಲಿ 4 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರಿಬೇಕು. ನಾವು ಡೆಸಿಮಲ್ ಪಾಯಿಂಟ್ ಬರಿಬೇಕಾದ್ರೆ ಈ ಕಡೆ ನೆನ್ಸ್ಕೊಂಡ್ ಬರ್ಬೇಕು. 1 2 3 4. ಇಟ್ ಈಸ್ ದ ಆನ್ಸರ್. ನೋಡ್ರಿ, ಕಷ್ಟ ಎಲ್ಲಿದೆ ಹೇಳಿ? ಕಷ್ಟ ಯಾವಾಗ ಆಗುತ್ತೆ ಅಂದ್ರೆ,
ನೀವು ಇಷ್ಟಪಟ್ಟು ಕಲಿದೇ ಇದ್ದಾಗ ಕಷ್ಟ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ತಿನ ನಾನು ಇದು ಕ್ಲಾಸು 6ನೇ ಕ್ಲಾಸ್ ರೆಕಾರ್ಡ್ ಮಾಡ್ತಾ ಇರೋದು. ನಿಮಗೆ ಅಂದ್ರೆ ಹೇಳ್ಕೊಡೋ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಸ್ಕ್ರಾಪ್ ಮಾಡಿ 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 ಈಗ ನಾನು ಪಕ್ಕ ಸಕ್ಸಸ್ ಆಗಿ ಈ ಕ್ಲಾಸ್ ಮಾಡ್ತೀನಿ. ನನಗೆ ಎಷ್ಟು ಖುಷಿ ಕೊಡ್ತೇವೆ ಗೊತ್ತಾ? ನಾನು ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ ಅನ್ನೋದು, ನಿಮಗೆ ನಾನ್ ಚೆನ್ನಾಗಿ ಕಲಿತಿದ್ದೀನಿ ಅನ್ನೋ ಭರವಸೆ ನಿಮಗೆ ಬರ್ಬೇಕು. ನಾನು 6 ಕ್ಲಾಸ್ ವೇಸ್ಟ್ ಮಾಡಿದ್ದೀನಿ, 6 ಅವರ್ ವೇಸ್ಟ್ ಮಾಡಿದ್ದೀನಿ ಒಂದು ರೆಕಾರ್ಡ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಿಮಗೆ ಅರ್ಥ ಆಗದೆ ಇದ್ಮೇಲೆ ನಾನ್ ಸುಮ್ನೆ ಕ್ಲಾಸ್ ಮಾಡಿ ವೇಸ್ಟ್ ಆಗುತ್ತೆ. ಸೊ ನಾನ್ ಮಾಡಿದ ಕ್ಲಾಸು ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಕರೆಕ್ಟಾಗಿ ಕೂತ್ ಕೇಳ್ಬೇಕು ಅಂದ್ರೆ ನಾನ್ ಮಾಡಿದ ಕ್ಲಾಸು ನಿಮ್ಗೆ ಅರ್ಥ ಆಗ್ಬೇಕು. ಚೆನ್ನಾಗೆ ಅರ್ಥ ಆದ್ರೆ ನಾನ್ ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. .23 into 0.65. 5.23 into 0.65. ಯಾರು ಹೇಳ್ತೀರಿ ಈಗ? ಆಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಆಸ್ ಯೂಶುವಲ್. ಫಸ್ಟ್ ನಂಬರ್ ಮಾರ್ಕ್ ಮಾಡಿ. ಓಕೆ, ಸಣ್ಣಕ್ ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲಿ ಮಾರ್ಕ್ ಅಲ್ಲಿ ದೊಡ್ಡದು ಕಾಣುತ್ತೆ, ನಿಮಗೆ ಕಾಣ್ಲಿ ಅಂತ ದೊಡ್ಡಕ್ಕೆ ಮಾರ್ಕ್ ಮಾಡ್ತೀನಿ. ನೀವು ಮಾರ್ಕ್ ಮಾಡ್ಕೊಳ್ರಿ. 5 3 15. 15 ಗೆ 5 1. 5 2 10. 11 ಆಯ್ತು 1. 5 5 25. ಸಾರಿ, 5 3 15. 15 ಬರ್ದೆ. 5 2 10. 11 ಆಯ್ತು, 1 ಮಾರ್ಕ್ ಆಯ್ತು. ನೆಕ್ಸ್ಟ್ 5 5 25. 25 ಪ್ಲಸ್ 1 26. ಮುಂದಕ್ಕೆ ಮಲ್ಟಿಪ್ಲೈ ಮಾಡೋದಿಲ್ಲ, ಅದಕ್ಕೋಸ್ಕರ 26 ಬರ್ದ್ವಿ. ಸೊ ಈಗ ನೋಡಿ, ಈಗ ಸೆಕೆಂಡ್ ನಂಬರ್ನ ಮಾರ್ಕ್ ಮಾಡ್ತೀನಿ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿ ಸೆಕೆಂಡ್ ಅಂತ ಕೊಟ್ಟ ತಕ್ಷಣ ಇಲ್ಲೊಂದು 0 ಬರ್ದ್ಬಿಡ್ಬೇಕು ಫಸ್ಟ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ರಿ. 6 3 18. 18. ಓಕೆ. 6 2 12. 13. 3. 6 5 30. ಪ್ಲಸ್ 1 31. ಇಡಿದ ಆನ್ಸರ್ ಸೆಕೆಂಡ್ ನಂಬರ್ ಇಂದ. ಸೊ ಈಗ ಥರ್ಡ್ ನಂಬರ್ ಅಂತ ಯಾವ್ದನ್ನ ಮಾರ್ಕ್ ಮಾಡಿದ್ವೋ ಥರ್ಡ್ ಅಂತ ಬರ್ದ ತಕ್ಷಣ 2 0 ಹಾಕ್ಬಿಡ್ಬೇಕು. ಫಸ್ಟ್ ಬರ್ದಾಗ ಏನು ಹಾಕಂಗಿಲ್ಲ, ಸೆಕೆಂಡ್ ಬರ್ದಾಗ 1 0 ಹಾಕ್ಬೇಕು, ಥರ್ಡ್ ಬರ್ದಾಗ 2 0 ಹಾಕ್ಬೇಕು, ಫೋರ್ತ್ ಬರ್ದ್ರೆ 3 0 ಹಾಕ್ಬೇಕು. ಓಕೆ, ಈಗ ಹಾಕಿದ್ವಿ. ಈಗ 0 ಇಂಟು 3 0, 0 ಇಂಟು 2 0, 0 ಇಂಟು 5 0, 5 9 9 3 3. It is the answer. 5 9 9 3 3. ಸೊ ಈಗ ಯಾರು ಹೇಳ್ತೀರಾ ಡೆಸಿಮಲ್ ಪಾಯಿಂಟ್ಸ್? ಇಲ್ಲಿ ನಮ್ಗೆ ಮಾಮೂಲಿ ಆಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟೆಡ್. ಸೊ ಈಗ ಏನ್ ಮಾಡ್ಬೇಕು? ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು. ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ ಸರ್? 1 2. ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ ಸರ್? 2. ಟೋಟಲಿ 4. ನಾವು ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಕಡೆಯಿಂದ ಎಣ್ಸ್ಕೊಂಡ್ ಬರ್ಬೇಕು. 1 2 3 4. ಇದಿದ್ದ. ಸೊ ನೋಡ್ರಿ, ಎಲ್ಲಿ ಡೌಟ್ ಇದೆ ಕೇಳ್ರಿ. ಡೌಟ್ ಇದೆಯಾ? ಸೊ ನೋಡ್ರಿ, ಪ್ರಾಬ್ಲಮ್ಸ್ ಬಹಳ ಈಸಿ. ಮ್ಯಾಥಮೆಟಿಕ್ಸ್ ಅಷ್ಟು ಈಸಿ ಇನ್ಯಾವುದೂ ಇಲ್ಲ. ಆದ್ರೆ ನೀವು ಅದನ್ನ ಕಲಿಬೇಕಷ್ಟೆ. ಕಲ್ತಿದ್ದೀರ ಅನ್ಕೋಬೋದಾ? ನಿಮ್ಗೆ ಡೌಟ್ಸ್ ಬಂದ್ರೆ ನೀವು ಕ್ಲಾಸ್ ನೋಡ್ತಾ ಇದ್ರೆ ನನ್ನ ಮೊಬೈಲ್ ನಂಬರು ನಿಮ್ ಡಿಸ್ಪ್ಲೇ ಮೇಲೆ ಬರ್ತಿದೆ. ಅದರಲ್ಲಿ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಇನ್ನೊಂದ್ ಸ್ವಲ್ಪ ಹೇಳ್ಕೊಡಿ ಅಂದ್ರೆ ನಿಜವಾಗ್ಲೂ ನಾನು ಹೇಳ್ಕೊಡ್ತೀನಪ್ಪ. ಸೊ ನನ್ನ ಉದ್ದೇಶ ಇರೋದು ನೀವು ಕಲ್ತ್ಬಿಟ್ರೆ ಸಾಕು. ನನ್ಗೆ ಉದ್ದೇಶ ಅದು ನನಗೆ ಖುಷಿ ಕೊಡೋ ವಿಚಾರ. ಯಾರೋ ಒಬ್ರು ನನಗೆ ಸರ್ ನಿಮ್ ಕ್ಲಾಸ್ ನೋಡಿ ನಾನು ಕಲ್ತಿದ್ದೀನಿ ಅಂದ್ರೆ
ಖುಷಿ ಪಡೋಂತ ವಿಚಾರ ಅಲ್ವಾ. ನಾನ್ ಮಾಡಿದ ಕೆಲಸ ನಾನು ಎಲ್ಲರಿಗೂ 100ಕ್ಕೆ 100 ಜನನು ಸಕ್ಸಸ್ ಕಲಿಸ್ತೀನಿ ಅನ್ನೋದು ನನ್ನ ತಪ್ಪು. ಆದ್ರೆ ಯಾರು ಒಬ್ರು 1-2 ಜನ ಕಲ್ತಿದ್ದೀರಂದ್ರೆ ಖುಷಿ ಆಗುತ್ತೆ. ಸೊ ಅಂತದ್ ಯಾರು ಕ್ಲಾಸ್ ನೋಡ್ತಾ ಇದ್ರೆ ನಿಮ್ ಕ್ಲಾಸಿಂದ ನಾನು ಇದು ಕಲ್ತಿದ್ದೀನಿ ಅಂತ ಒಂದು ವಾಟ್ಸಪ್ ಅನ್ನ ಮಾಡಿ ನನಗೆ ಒಂದು ಹಾಯ್ ಹಾಕಿ ವಾಟ್ಸಪ್ ಮಾಡಿ, ನಾನು ಇಂಥ ಊರು ಸರ್, ಈ ನಿಮ್ ಕ್ಲಾಸ್ ಕೇಳ್ತಾ ಇದ್ದೀನಿ ಸರ್ ಅಂತಂದ್ರೆ ಖುಷಿ ಆಗುತ್ತೆ. ಇದು ನೀವು ಮಾಡ್ತೀರಿ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಕ್ಲಾಸ್ ಅನ್ನ ಕ್ಲೋಸ್ ಮಾಡ್ತಿದ್ದೀನಿ. ಓಕೆ, ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಬಗ್ಗೆ ಯಾರಿಗಾರೋ ಡೌಟ್ ಇದ್ರೆ ಕೇಳಿ. ಇಲ್ಲಲ್ಲ, ಇದೆಯಾ? ಇದ್ರೆ ಕೇಳ್ರಿ. ಓಕೆ, ನೋಡೋಣ. 9.99 into 3.3. 9.99 into 3.3. ಸೊ ನೋಡೋಣ. ಈಗ ಫಸ್ಟ್ ನ ಮಾರ್ಕ್ ಮಾಡಿದೆ. ಸ್ಟಾರ್ಟ್ ಮಾಡ್ತೀನಿ. 9 3 is 27. 7 ಇಲ್ಲಿ ಬರ್ದೆ. ಓಕೆ, 3 9 is 27. 29. 9 ಇಲ್ಲಿ ಬರ್ದೆ. 3 9 is 27. 29. 29ಗೆ 29 ಬರ್ದೆ. ಸೊ ಇದು ಒಂದು ಫಸ್ಟ್ ನಂಬರ್ ಕತೆ ಮುಗಿತು. ಈಗ ಸೊ ನಾನೀಗ ಸೆಕೆಂಡ್ ನಂಬರ್ನ ಮಾರ್ಕ್ ಮಾಡ್ತೀನಿ. ಸೆಕೆಂಡ್ ಅಂತ ಮಾರ್ಕ್ ಮಾಡ್ದಂಗೆ ಫಸ್ಟ್ ಇಲ್ಲಿ 0 ಬರ್ಬಿಡ್ತೀನಿ. ಸೆಕೆಂಡ್ ಅಂತ ಮಾರ್ಕ್ ಮಾಡ್ದಂಗೆ 0 ಬರ್ಬಿಡ್ತೀನಿ. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. 3 9 is 27. 7. 3 9 is 27 plus 2 29. Okay, 3 9 is 27 plus 2 29. ಸೊ ನೋಡ್ರಿ, ಈಗ ಇಷ್ಟು ಮಲ್ಟಿಪ್ಲಿಕೇಶನ್ ಆದ್ಮೇಲೆ ನಾವು ಈಗ ಆಡ್ ಮಾಡ್ಬೇಕೀಗ. 7 16 18 plus 1 19 12 3. ಸೊ ನಾವು ಇಷ್ಟಕ್ಕೆ ಪ್ರಾಬ್ಲಮ್ ಬಿಡಬಹುದಾ? ಬಿಟ್ರೆ ಮಠ ಹತ್ತುತ್ತೆ. ಯಾಕೆಂದ್ರೆ ನಮಗೆ ಬರೀ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಕೊಟ್ಟಿಲ್ಲ, ಡೆಸಿಮಲ್ಸ್ ಕೊಟ್ಟಿದ್ದಾನೆ. ಆ ಡೆಸಿಮಲ್ ಪಾಯಿಂಟ್ ಅನ್ನ ಬರೆದ್ರೆ ಮಾತ್ರ ಸೊಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 2 ಇದಾವೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 ಡಿಜಿಟ್ ಇದೆ. ಟೋಟಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ಡಿಜಿಟ್ಸ್ ಇದಾವೆ. ನಾನು 3 ಡಿಜಿಟ್ಸ್ ಅನ್ನ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ಸ್ ಬರಿಬೇಕು. ಈ ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ಈ ಕಡೆಯಿಂದ ಎಣ್ಸ್ಕೊಂಡ್ ಬರ್ಬೇಕು. 1 2 3 32.967. ಇಟ್ ಈಸ್ ದ ಆನ್ಸರ್. ಡೌಟ್ ಇದೆಯಾ? ಡೆಸಿಮಲ್ಸ್ ಬಗ್ಗೆ ಯಾರಿಗಾರೋ ಡೌಟ್ಸ್ ಇದ್ರೆ ಬಗೆಹರಿಸ್ಕೋಬಹುದು. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ನನಗೆ ಪ್ರಾಬ್ಲಮ್ ಅನ್ನ ಹಾಕಿ ವಾಟ್ಸಪ್ ಅಲ್ಲಿ ನಾನು ಮತ್ತೆ ಮಾಡಾಕ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಬಗೆಹರಿದಿದೆ ಅಂದ್ರೆ ಮುಗೀತು. ಫಸ್ಟ್ ನಂಬರ್ ಮಾರ್ಕ್ ಮಾಡಿದಾಗ ಏನು ಬರೆಯಂಗಿಲ್ಲ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಒಂದು 0 ಬರಿಬೇಕು. ಥರ್ಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ 2 zeros ಬರಿಬೇಕು. ಆಮೇಲೆ ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಕ್ಲಿಯರಾ? ಏನಾರ ಇದೆಯಾ ಡೌಟ್? ಇದೆಯಾ? ಹೇಳ್ರಿ. ಇದ್ರೆ ಹೇಳ್ರಿ. ಸರ್ ಇನ್ನೊಂದು ಮಾಡಿಸ್ಬಿಡಿ ಸರ್. ಮಾಡ್ಲಾ ಸರ್? ಓಕೆ, ಮಾಡ್ಸೋಣ. .03 into 5.08. 4.03 into 5.08. ಸೊ ಈಗ ಯಾವ್ದನ್ನ ಮಾರ್ಕ್ ಮಾಡಿದ್ರಿ? ಫಸ್ಟ್ ನಂಬರ್ ಮಾರ್ಕ್ ಮಾಡಿದ್ರಿ. ಸ್ಟಾರ್ಟ್ ಮಾಡ್ರಿ. 8 3 is 24. 24ಗೆ 4 ಬರದೆ. ಓಕೆ, 8 into 0 0 ಬರೀರಿ. 2. ಓಕೆ, 8 4 is 32. ಇದು ಮುಗೀತು. ಫಸ್ಟ್ ನಂಬರ್ ಕತೆ ಮುಗೀತು. ಸೊ ಈಗ ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದೆ. ಸೆಕೆಂಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ 0 ಬರ್ದೆ. ಸೆಕೆಂಡ್ ನಂಬರ್ ಯಾವ್ದು ಇಲ್ಲಿ ನಮ್ದು? 0. 0 ಇಂದ ಮಲ್ಟಿಪ್ಲೈ ಮಾಡಬೇಕು. 0 into 3 0.
0 ಇಂಟು 0 0, 0 ಇಂಟು 4 0 ಮುಗಿಯಿತು. ಈಗ ಥರ್ಡ್ ನಂಬರ್ ಮಾರ್ಕ್ ಮಾಡಿದೆ. ಥರ್ಡ್ ನಂಬರ್ ಮಾರ್ಕ್ ಮಾಡಿದ ತಕ್ಷಣ ಯು ಕ್ಯಾನ್ ರೈಟ್ 2 zeros ಫಸ್ಟ್. You can write 2 zeros first. Now start with third number multiplication. 5 3s are 15. 15 ಗೆ 5 ಬರೀರಿ, 1 ಉಳಿತು. 5 into 0 0, ಅದನ್ನ ಇಲ್ಲಿ ಬರೀರಿ, 1 ಬಂತು. 5 into 4 20, ಯಾಕೆಂದ್ರೆ ಅದು ಈ ಮುಂದಕ್ಕೆ ಯಾವುದು ಇಲ್ಲ, ಮಾಡ್ತೀನಿ. 4 2 7 4 0 2. It is the answer. ಸೊ ನಾವು ಪ್ರಾಬ್ಲಮ್ ಪೂರ್ತಿ ಆಯ್ತಾ? ಇಲ್ಲ. ಯಾಕೆ ಪೂರ್ತಿ ಆಗಿಲ್ಲ ಅಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದ. ಬರೀ ಡೆಸಿಮಲ್ ಪಾಯಿಂಟ್ ಕೊಡದೇ ಇದ್ರೆ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಇಟ್ ಈಸ್ ಓಕೆ. ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 2 ಡಿಜಿಟ್ ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 2 ಡಿಜಿಟ್ ಇದೆ. ಈಗ ನಾನು ಎಷ್ಟು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರೀಬೇಕು? 4 ಡಿಜಿಟ್ಸ್ ಅನ್ನು ಎಣಿಸ್ಬೇಕು, ನಂತರ ಬರೀಬೇಕು. ಈ ಡೆಸಿಮಲ್ ಪಾಯಿಂಟ್ ಬರೀಬೇಕಾದ್ರೆ ಈ ಕಡೆಯಿಂದ ಬರೀಬೇಕು. ಓಕೆ, ಸೊ ಈಗ 4 ಡಿಜಿಟ್ಸ್ ಇಲ್ಲಿ ನೋಡ್ರಿ. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 2 1 2, ಸೊ 4 ಬರೀಬೇಕು. 1 2 3 4. ದಿಸ್ ಈಸ್ ದ ಆನ್ಸರ್. ಐ ಥಿಂಕ್ ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ಸ್ ನಿನ್ನೆ ದಿವಸ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ದೆ. ಇವತ್ತು ಡೆಸಿಮಲ್ಸ್ ಬೈ ಡೆಸಿಮಲ್ಸ್, ದಶಮಾಂಶಗಳನ್ನ ದಶಮಾಂಶಗಳಿಂದಾನೇ ಗುಣಿಸೋದನ್ನ ಹೇಳ್ಕೊಟ್ಟಿದ್ದೀನಿ. ನನಗೆ ತೃಪ್ತಿ ಇದೆ. ಸೊ ನೀವು ಕಲ್ತಿದ್ದೀರಿ, ಕಲಿತೀರಿ ಅಂತ ನಂಬಿಕೆ ಇಟ್ಕೊಂಡು ಈ ಸೆಷನ್ ನ ಕ್ಲೋಸ್ ಮಾಡ್ತೀನಿ. ಮುಂದಿನ ತರಗತಿಗೆ ಹೊಸ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ನಿಮ್ ಜೊತೆಗೆ ಭೇಟಿ ಆಗ್ತಿದ್ದೀನಿ. ಯಾರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಎಲ್ಲಾ ಕ್ಲಾಸಸ್ ಅನ್ನ ನೀವು ನೋಡಿ ಸಕ್ಸಸ್ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ.